ದಿವಂಗತ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಸಿಎಂ ಆಗಲಿ ಎಂದು ಶುಭ ಹಾರೈಸಿದ ಕಾರ್ಯಕರ್ತರು, ಅಭಿಮಾನಿಗಳು. ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾ ಜಿ. ಪರಮೇಶ್ವರ್ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ತಾಲೂಕಿನ ಪ್ರತಿ ಹಳ್ಳಿಯೂ ಮೆಚ್ಚಿನ ನಾಯಕನ ಹುಟ್ಟುಹಬ್ಬ ಆಚರಿಸುತ್ತಿರುವ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು, ಮುಖಂಡರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಬೃಹತ್ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರದ ಕಾರ್ಯಕ್ರಮಕ್ಕೆ ಆಗಮಿಸಿದ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೂ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಒಂದು ಕಡೆ ಅನ್ನ ಸಂದರ್ಪಣೆ, ಮತ್ತೊಂದು ಕಡೆ ಪ್ರತಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಮತ್ತೊಂದು ಕಡೆ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ. ಹೀಗೆ ಒಂದಲ್ಲ ಒಂದು ಸಾರ್ಥಕತೆ ತೋರುವಂತೆ ಅಭಿಮಾನಿಗಳು ನೆಚ್ಚಿನ ನಾಯಕನ ಮುಂದಿನ ಮುಖ್ಯಮಂತ್ರಿ ಎಂದು ಕೂಗುತ್ತಾ ಹುಟ್ಟುಹಬ್ಬ ಆಚರಿಸಿದರು. ಈ ದಿನ ಡಾಕ್ಟರ್ ಜಿ. ಪರಮೇಶ್ವರ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಯುವ ಕಾಂಗ್ರೆಸ್ ಹಾಗೂ ತಾಲೂಕು ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ. ಪರಮೇಶ್ವರ್ ಅಭಿಮಾನಿಗಳ ಬಳಗದ ವತಿಯಿಂದ ಬೆಳಗ್ಗೆನೇ ನಾವು ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು, ಬ್ರೆಡ್ಡು ಎಲ್ಲ ನೀಡಿ ಈಗ ಈ ದಿನ 2000 ಜನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಈ ದಿನ ನಾವು ದೇವರಲ್ಲಿ ಭಗವಂತನಲ್ಲಿ ಬೇಡ್ಕೊಳ್ಳೋದೇನು ಅಂದರೆ ನಮ್ಮ ಸಾಹೇಬರಿಗೆ ಆರೋಗ್ಯ ಆಯಸ್ಸು ನೀಡಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಕಟ್ಟೆಗಣಪತಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಮಾಡಿದ್ವಿ. ನಂತರದಲ್ಲಿ ಬಂದು ಸುಮಾರು 2000 ಜನಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಡಾಕ್ಟರ್ ಜಿ. ಪರಮೇಶ್ವರ ಅವರ ಹುಟ್ಟುಹಬ್ಬ ಸಾರ್ಥಕತೆ ಮೆರಿಬೇಕು, ಹಾಗಾಗಿ ಇತರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಆ ಉದ್ದೇಶದಿಂದ ನಾವು ಬೃಹತ್ ಅನ್ನದಾನ ಶಿಬಿರವನ್ನು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಕ್ಷೇತ್ರದ ಜನತೆಯ ಪರವಾಗಿ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರಿಗೆ ಹುಟ್ಟುಹಬ್ಬ ಶುಭವನ್ನು ಕೋರ್ತೇನೆ. ಮತ್ತು ಇವತ್ತೇನು ಬೆಳಗ್ಗೆಯಿಂದ ಸುದೀರ್ಘವಾಗಿ ಈ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡರು, ನಾಯಕರುಗಳೆಲ್ಲ ಸೇರಿ ಸಾಹೇಬರ ಒಂದು ಅನುಪಸ್ಥಿತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಮೂಲೆಗಳಲ್ಲೂ ಅವರ ಸಾಮರ್ಥ್ಯ ತಕ್ಕಂಗೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ.
ಅವರಿಗೆ ಪರಮೇಶ್ ಸಾಹೇಬ್ರ ಪರವಾಗಿ ನಾನು ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಇವತ್ತು ಶಾಲಾ ಮಕ್ಕಳಿಗೆ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ಕನ್ನು ಕೊಡ್ತಕ್ಕಂಥ ನಮ್ಮ ಮಾಲಿಂಗಣ್ಣನವರು, ಅವ್ರಿಗೂ ಪಾಪ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಇಂಥ ಸೇವೆಗಳು ಮಾಡಲಿಕ್ಕೆ. ಜೊತೆಗೆ ನಮ್ಮ ಶಂಕರಣ್ಣ ಮತ್ತು ಶಿವತಣ್ಣನವರು, ಈ ಭಾಗದ ಎಲ್ಲ ನಮ್ಮ ಲೀಡ್ರು ಮತ್ತು ನಮ್ಮ ಮಹಿಳೆಯ ಅಧ್ಯಕ್ಷ ಅಂತ ಜಯಮ್ಮನವರು ಎಲ್ಲರೂ ಸೇರಿ ಇವತ್ತು ಈ ಒಂದು ಬೆಳಗ್ಗೆಯಿಂದ ಎಲ್ಲ ಸಕಲ ಕಾರ್ಯಗಳನ್ನ ಪಾಪ ಮಾಡ್ತಾವ್ರೆ ಸಾಹೇಬ್ರಿಗೋಸ್ಕರ. ಮತ್ತು ಇವತ್ತೇನು ಎಲ್ಲರೂ ಹೇಳ್ದಂಗೆ ಪರಮೇಶ್ವರ್ ಸಾಹೇಬರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲರೂ ಬಯಕೆ ಇದೆ. ನಮ್ಮ ಬಯಕೆ ಏನಿದೆ, ತಾಯಿ ಗೊರವನಹಳ್ಳಿ ಲಕ್ಷ್ಮಿಯ ಒಂದು ಆಶೀರ್ವಾದದೊಂದಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಮುಖಾಂತರ ಕೊಡ್ತೀನಿ. ನಮಸ್ಕಾರ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾನ್ಯ ಗೃಹ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಮೊದಲನೇ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತೊಂದು ಪೂಜೆಯನ್ನು ಮಾಡಿಸಿ ಅಲ್ಲಿಂದ ಶುರು ಮಾಡಿ ಈಗ ನಮ್ಮ ಮಾಲಿಂಗಪ್ಪನವ್ರು ಹೇಳ್ದಂಗೆ ಅನೇಕ ಕಾರ್ಯಕ್ರಮಗಳನ್ನ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡೋದು ಮತ್ತು ಹಾಸ್ಪಿಟಲ್ನಲ್ಲಿ ಹಣ್ಣು ಕೊಡೋದು ಮತ್ತು ಈಗ ನಮ್ಮ ಜಗಣ್ಣನವರು ಮತ್ತು ಮಾಲಿಂಗಪ್ಪನವರು ಎಲ್ಲರೂ ಸೇರಿ ಅನ್ನ ಸಂದರ್ಪಣೆನ ಇವತ್ತು ಸಂಜೆವರೆಗೂ ಮಾಡ್ತಾ ಇದ್ದಾರೆ. ಅವ್ರು ಏನಕ್ಕೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೇವರು ಎಲ್ಲದನ್ನು ಕೊಟ್ಟಿದ್ದಾನೆ. ಅವ್ರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಆಯುಷ್ ಆರೋಗ್ಯವನ್ನು ಕೊಡಲಿ ಭಗವಂತ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ಯೋಗ ಖಂಡಿತವಾಗಲೂ ಕೊರಟಗೆರೆ ಜನತೆ ಆಶೀರ್ವಾದದಿಂದ ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಇರ್ತಕ್ಕಂಥ ಆದರ್ಶಗಳು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಯಾರಾದರೂ ಈ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇದ್ದಾರೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರು ಮಾತ್ರ ನೋಡೋದಕ್ಕೆ ಸಾಧ್ಯ. ಎಲ್ಲರೂ ಕೂಡ ಅವರವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬರ್ತಾರೆ. ಇವ್ರಿಗೆ ಯಾವುದೇ ಫ್ಯಾಮಿಲಿ ಯಾರು ಮಕ್ಕಳನ್ನ ನನ್ನ ಮಗಳನ್ನ ಬೆಳೆಸಬೇಕು ಇನ್ನೊಬ್ಬರು ಬೆಳೆಸ್ಬೇಕು ಬಡವರ ಪರವಾಗಿ ದೀನದಲಿತರ ಪರವಾಗಿ ಮಾಡ್ತಕ್ಕಂಥ ಇಂಥೊಬ್ಬ ಧೀಮಂತ ನಾಯಕ ನಮ್ಮ ಕೊರಟಗೆರೆಗೆ ಸಿಕ್ಕಿರೋದು ತುಂಬ ಒಳ್ಳೆಯದು. ಇವರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತು ಇದಕ್ಕೆಲ್ಲದಕ್ಕೂ ಕಾರಣವಾದಂಥ ಅವರ ಶ್ರೀಮತಿಯವರೆಗೂ ಕೂಡ ದೇವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ನಾನು ಕೊರಟಗೆರೆ ಜನತೆಯ ಪರವಾಗಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ದಯಮಾಡಿ ಎಲ್ಲ ರೈತ ಬಾಂಧವರು ಹಾಗೂ ನಾಗರಿಕರು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ನಾವು ತುಮಕೂರಿಗೆ ಹೋಗಿ ಒಂದು ಚಿಕಿತ್ಸೆ ತಗೋಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿರ್ತದೆ. ಆದರೆ ಇಲ್ಲಿ ನಾವು ಚಿಕಿತ್ಸೆ ತಗೊಂಡು ಹೆಚ್ಚಿನ ಚಿಕಿತ್ಸೆಗಳನ್ನ ತುಮಕೂರು ಆಸ್ಪತ್ರೆಗೆ ಶಿಫಾರಸು ಮಾಡಿದಲ್ಲಿ ಅದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ನಾವು ಎಲ್ಲರಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಪರಮೇಶ್ ಸಾಹೇಬರು ಒಪ್ಕೊಂಡಿದ್ದಾರೆ. ಹಾಗಾಗಿ ನೇತ್ರದಾನ ಶಿಬಿರಕ್ಕೂ ಸಹ ನೇತ್ರ ಪರೀಕ್ಷೆಗೂ ಸಹ ಅದಕ್ಕೂ ಸಹ ಉಚಿತವಾಗಿ ಮಾಡೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಪ್ಪಿದ್ದಾರೆ. ಹಾಗೆಯೇ ಇಲ್ಲಿ 1200 ಜನ ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಮಿಡ್ಲ್ ಸ್ಕೂಲಿಂದ ಕಾಲೇಜಿನವರೆಗೂ ಅವರಿಗೂ ಸಹ ಎಲ್ಲರಿಗೂ ಬ್ಲಡ್ ಗ್ರೂಪಿಂಗ್ ಮಾಡಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇವತ್ತು ಅದು ಅಧಿಕೃತವಾಗಿ ಸಿದ್ಧಾರ್ಥ ಸಂಸ್ಥೆಯಿಂದ ಮಾಡಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಅದನ್ನು ಬೇರೆ ಕಡೆ ಮಾಡಿಸ್ಬೇಕು ತಗೋಬೇಕಾದ್ರೆ ಆಗೋದೇ ಇಲ್ಲ. ಯಾಕಂದರೆ ಬಡ ಮಕ್ಕಳು ಎಲ್ಲ ಹಳ್ಳಿಗಳಾಗಿರ್ತವೆ, ಓದ್ಕೊಂಡಿರ್ತಾರೆ, ಶಾಲೆಗೆ ಬಂದು ಹೋಗ್ತವೆ. ಬಟ್ ಇಲ್ಲಿ ಎಲ್ಲಿ ಹೋಗಿ ಅದು ಮಾಡಿಸ್ಕೊಂಡು ಒಂದು ಸರ್ಟಿಫಿಕೇಟ್ ತಗೊಳ್ಳೋಕೆ ಕಷ್ಟ ಇರ್ತದೆ. ಈಗ ಇವ್ರು ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟರು ಅಂದರೆ ನಾವು ಎಲ್ಲೇ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಕಾರ್ಡ್ ಇದ್ದರೆ ಸಾಕು, ಅದಕ್ಕೆ ನಮಗೆ ಯಾವ ಗ್ರೂಪ್ ಅಂತ ಐಡೆಂಟಿಫೈ ಆಗ್ತದೆ. ಅದನ್ನು ಸಹ ಮಾಡ್ತಾರೆ. ಎಲ್ಲ ಚಿಕಿತ್ಸೆಗಳು ಶ್ರೀ ಸಿದ್ಧಾರ್ಥ ಮಹಾವಿದ್ಯಾಲಯದಿಂದ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 74ನೇಯ ಜನ್ಮದಿನಗಳ ಶುಭಾಶಯಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳ ಕಾಲ ಪಾಲಿಟಿಕ್ಸ್ ಅಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಆಯ್ಕೆ ಆಗ್ತಾರೆ. ರೇಷ್ಮೆ ಖಾತೆಯ ಸಚಿವರಾಗ್ತಾರೆ. ತದನಂತರ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗ್ತಾರೆ. IT/BT ಸಚಿವರಾಗಿ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಹಾಗೇನೆ ಈ ಒಂದು ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಕೂಡ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ. ಇದು 40 ವರ್ಷಗಳ ಕಾಲ ಪಾಲಿಟಿಕ್ಸ್ ಅಲ್ಲಿ ಅವರು ಮಾಡಿರುವ ಸಾಧನೆ.
ಇದೇ ತುಮಕೂರು ರೂರಲಲ್ಲಿ ಪಿ ಗೊಳ್ಳಳ್ಳಿಯಲ್ಲಿ ಹುಟ್ಟಿ ಇಷ್ಟು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಇದು ಪಾಲಿಟಿಕ್ಸ್, ಇದು ಒಂದು ಕಡೆ. ಇನ್ನೊಂದು ಕಡೆ ಅವರು ಆಸ್ಟ್ರೇಲಿಯಾಗೆ ಹೋಗಿ ಒಂದು ಒಳ್ಳೆಯ PhD ಅಡ್ಲೇಡ್ ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ದಾರೆ. ಯಾರೆಲ್ಲ ನಮಗೆ ಒಳ್ಳೆ ಅವಕಾಶ ಸಿಗ್ತಾ ಇಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ಹುಟ್ಟಿದೀವಿ ಅಂತ ಹೇಳೋರಿಗೆಲ್ಲ ತಾವೆಲ್ಲ ಯೋಚನೆ ಮಾಡಬೇಕು, ಇದೇ ಒಂದು ಅವಕಾಶದಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ಆಯ್ತು, ಈಗ ರಾಜಕಾರಣ ಆಯ್ತು, ಮತ್ತೆ ಎಜುಕೇಶನ್ ಆಯ್ತು. ಅವರು ಸ್ಪೋರ್ಟ್ಸ್ ಅಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಇವತ್ತು ಎಲ್ಲ ಸ್ಕಾಲರ್ಸ್ ರಕ್ತದಾನ ಮಾಡಲಿಕ್ಕೆ. ಅಲ್ಲಿ ಕೂಡ ಅವರು 100 ಮೀಟರ್ಸ್ ರೇಸ್ ಅಲ್ಲಿ ಕೂಡ ಅವರು ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಇನ್ನೂ ಅದೇನು ರೆಕಾರ್ಡ್ ಬ್ರೇಕ್ ಆಗಿದೆ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ಪಾಲಿಟಿಕ್ಸ್, ಆಮೇಲೆ ಎಜುಕೇಶನ್, ಸ್ಪೋರ್ಟ್ಸ್, ಒಬ್ಬ ವ್ಯಕ್ತಿ ಹೇಗೆ ಎಲ್ಲ ರಂಗದಲ್ಲಿ ಕೂಡ ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ತಾವು ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಹೌದಾ? ಹೇಗೆ ಅಂದ್ರೆ ಶ್ರಮ ಇರಬೇಕು, ಪರ್ಸಿಸ್ಟೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು, ಛಲ ಇರಬೇಕು. ನಾವು ಇದು ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಇರಬೇಕು. ಅದು ಎಲ್ಲ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಇಷ್ಟು ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದೀವಿ. ಅದನ್ನೇ SP ಅವರೇ ಇವತ್ತು ಅವರು ಭಾಷಣದಲ್ಲಿ ಕೂಡ ಹೇಳಿದ್ರು. ನಿಮ್ಗೆಲ್ಲರೂ ಕೂಡ ಒಂದು ಒಳ್ಳೆಯ ಅವಕಾಶ, ಇಷ್ಟು ಒಂದು ದೊಡ್ಡ ನಾಯಕರನ್ನು ಹತ್ರದಲ್ಲಿ ಇದ್ದು ನೋಡಿ ಅವರು ಮಾಡಿರುವ ಸಾಧನೆಗಳು ನಿಮಗೆ ಒಂದು ಸ್ಫೂರ್ತಿಯಾಗಿ ಇರಬೇಕು. ಇದಿಲ್ಲದೆ ಅವರು ವೈಯಕ್ತಿಕವಾಗಿ ಸುಮಾರು ಒಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಸರಳ ಸಜ್ಜನಿಕೆಯ ಮುತ್ಸದ್ದಿ ರಾಜಕಾರಣಿಗಳು ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು, ಈ ರಾಜ್ಯದ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರ 74ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಈ ಒಂದು ಸಂದರ್ಭದಲ್ಲಿ ಶುಭ ದಿನದಲ್ಲಿ ನಾವು ಕೊಡಗೇರಿ ತಾಲೂಕಿನಾಗೆ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮುಖಂಡರು, ನಮ್ಮ ಪರಮೇಶ್ವರ್ ಸಾಹೇಬರ ಅಭಿಮಾನಿಗಳು ಎಲ್ಲರೂ ಸೇರಿ ಬೆಳಿಗ್ಗೆ ನಮ್ಮ ತಾಲೂಕು, ನಮ್ಮ ಕ್ಷೇತ್ರದ, ನಮ್ಮ ಊರಿನ ಅಧಿದೇವತೆ ಆದಂಥ ಕಟ್ಟೆಗಣಪತಿ ದೇವಸ್ಥಾನಕ್ಕೆ ನಾವೆಲ್ಲರೂ ಪೂಜೆ ಸಲ್ಲಿಸಿ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರಿಗೆ ಹೆಚ್ಚಿನ ಆಯುಷ್ಯು, ಆರೋಗ್ಯ, ಅಧಿಕಾರ ಈ ರಾಜ್ಯದಲ್ಲಿ ಮುಂದೆ ನಾಡ ದೊರೆ ಆಗಲಿ ಅಂತೇಳಿ ನಾವೆಲ್ಲ ಕಟ್ಟೆಗಣಪತಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚೋ ಕಾರ್ಯಕ್ರಮ. ಅದಾದಮೇಲೆ ಇವತ್ತು ಏನು ನಮ್ಮ ಗ್ರಾಮೀಣ ಪ್ರದೇಶದ ಕೊಡಗೇರಿ ತಾಲೂಕಿನ ಎಲ್ಲ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ 1ನೇ ತಾರೀಕಿಂದ 10ನೇ ತಾರೀಕಿನಲ್ಲಿ ಸುಮಾರು 12,000 ನೋಟ್ಬುಕ್ಗಳನ್ನು ಇವತ್ತು ಸಾಹೇಬರ ಒಂದು ಹುಟ್ಟುಹಬ್ಬದ ಸವಿನೆನಪಿಗಾಗಿ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಂಚೋಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಮತ್ತೊಬ್ಬ ಅಧ್ಯಕ್ಷ ಆದಂಥ ಒಡನಳ್ಳಿಯಲ್ಲೂ ಕೂಡ ಈಗ ತಾವೆಲ್ಲ ಹೋಗಿ ಬಂದಿದ್ದೀರ, ಅಲ್ಲೂ ಕೂಡ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕಿನ ಮುನ್ಸಿಪಲ್ ಸರ್ಕಲ್ನಲ್ಲಿ ಇವತ್ತೇನು ಅವ್ರ ಸಾಹೇಬರ ಹುಟ್ಟುಹಬ್ಬದ ಸವಿನೆನಪಿಗೆ ಇವತ್ತು ಇಡೀ ದಿನ ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಸಾಹೇಬರಿಗೆ ಒಂದು ಶಕ್ತಿ ಕೊಡಲಿ ಈ ನಾಡಿನ ಜನ ಅಂತೇಳಿ ಬೇಡ್ಕೊಂತೀವಿ. ಅವರು ನಮ್ಮ ತಾಲೂಕಿನ ಒಂದು ಶಾಸಕರಾಗಿ ಈ ರಾಜ್ಯದ ಸೇವೆ ಸಲ್ಲಿಸಲು ನಮಗೆಲ್ಲರಿಗೂ ಹೆಮ್ಮೆ. ನಾವೆಲ್ಲರೂ ಕೂಡ ಭಗವಂತನಲ್ಲಿ ಬೇಡ್ಕೊಂತೀವಿ, ಅವ್ರಿಗಿನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ, ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯ ವಿಚಾರ ಅಂತ ನಾವೆಲ್ಲ ಹೆಮ್ಮೆ ಪಡ್ತಾ ಈ ರಾಜ್ಯದ ನಾಯಕರಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡೀಲಿ ಅಂತೇಳಿ ನಾವೆಲ್ಲ ಬಯಸಿ ಭಗವಂತನಲ್ಲಿ ಬೇಡ್ಕೊಂತೀವಿ. ಮತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಹೆಚ್ಚಿನ ದೀರ್ಘಾಯುಷ್ಯನ ಕೊಡಲಿ. ಅದ್ರ ಜೊತೆಗೆ ಪೂಜ್ಯ ಅಮ್ಮನವ್ರಿಗೂ ಕೂಡ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರ ಶ್ರೀಮತಿಯಾದಂಥ ಅಮ್ಮನವ್ರಿಗೂ ಕೂಡ, ಕನಕ ಪರಮೇಶ್ವರಿ ಅಮ್ಮನವ್ರಿಗೂ ಕೂಡ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಭವಿಷ್ಯ ಇರಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಈ ಒಂದು ಕಾರ್ಯಕ್ರಮನ ತಮ್ಮ ಮುಖಾಂತರ ನಮ್ಮ ತಾಲೂಕಿನ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಇರುವ ವಿಚಾರ ಎಷ್ಟು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ. ನಾವೇ ಕೆಲವು ಸಾರಿ ಮಾನ್ಯ ಗೃಹ ಮಂತ್ರಿಯವರ ಹೆಸರು ಎಷ್ಟು ದೊಡ್ಡದನ್ನೋದು ಕೇಳಿಕೊಳ್ಳುವಾಗ ತುಂಬ ಆಶ್ಚರ್ಯ ಆಗುತ್ತೆ. ಆಚೆ ಎಲ್ಲಾದರೂ ಮಾತಾಡುವಾಗ, ಬೇರೆ ರಾಜ್ಯದಲ್ಲಿ ಎಲ್ಲಿ ಮಾತಾಡುವಾಗ, ಸೊ ನಾನು ಇಂಥ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ, ತುಮಕೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳುವಾಗ ಅವರು ಫಸ್ಟು ಹೇಳೋ ವಿಚಾರ ಏನಂದರೆ ಅಲ್ಲಿರುವ ನಾಯಕರು ಪರಮೇಶ್ವರ್ ಅವರೇ ಅಲ್ವಾ ಅಂತ ಅವರು ಕೇಳ್ತಾರೆ. ಸೊ ಅಷ್ಟು ದೊಡ್ಡ ನಾಯಕರು ಅವರು
ಹೇಗೆ ಈ ತುಮಕೂರಲ್ಲಿ ಹುಟ್ಟಿ ಬೆಳೆದು ಇಷ್ಟು ದೊಡ್ಡ ನಾಯಕರಾಗಿದ್ದಾರೆ, ಅವರು ಬಂದಿರುವ ದಾರಿ ಏನಿದೆ ಅದೆಲ್ಲ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿರಬೇಕು. ಆ್ಯಂಡ್ ನಿಮ್ಮೆಲ್ಲರಿಗೂ ಇದು ಒಂದು ಇಷ್ಟು ಆಪರ್ಚುನಿಟಿ ಏನು ನಿಮಗೆ ಇಲ್ಲಿ ಒಂದು ಅವಕಾಶ ಅವ್ರನ್ನ ಸಾಹೇಬರನ್ನು ನೋಡೋಕ್ಕೆ ಮತ್ತು ಸಾಹೇಬರು ಕ್ಷೇತ್ರದಲ್ಲಿ ಇರುವ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಇದು. ಸಾಹೇಬರನ್ನು ಕಣ್ಣಾರ ನೋಡಿ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಹೇಗೆ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡ್ತಾ ಇದ್ದಾರೆ, ಹೇಗೆ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ, ಹೇಗೆ ರಾಜಕೀಯದಲ್ಲಿಯೂ ಸಹ ಹೇಗೆ ಅವರು PCC ಅಧ್ಯಕ್ಷರು KPCC ಅಧ್ಯಕ್ಷರಿದ್ದಾಗ ಹೇಗೆ ಇದ್ದರು, ಈಗ ಹೋಮ್ ಮಿನಿಸ್ಟರ್ ಆಗಿ ಇದ್ದಾಗ ಹೇಗೆ ಇದ್ದರು. ನಮ್ಮ ಖುದ್ದು ಸ್ವಯಂ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂದರೆ, ನಾವು ಆಲ್ರೆಡಿ ಸಾಹೇಬರು ಮೊದಲ ಹೋಮ್ ಮಿನಿಸ್ಟರ್ ಇದ್ದಾಗ ಹೇಗಿದ್ದರು, ಈಗ 3ನೇ ಸರಿ ಹೋಮ್ ಮಿನಿಸ್ಟರ್ ಇದ್ದಾಗ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸಾಹೇಬರ ವಿಷನ್ ಹೇಗಿರುತ್ತೆ, ದೂರದೃಷ್ಟಿ, ಅವರು ಏನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ಹೇಳೋದು ಕೇಳಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಸಾಹೇಬರು ಎಷ್ಟು ನಾಲೆಡ್ಜ್ ಇದೆ, ಎಷ್ಟು ಸೂಕ್ಷ್ಮವಾಗಿ ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಆಗಿರೋದ್ರಿಂದ ನೀವೆಲ್ಲ ಅದನ್ನೇ ನೋಡಿಕೊಂಡು ಭವಿಷ್ಯದಲ್ಲಿ ಅವರು ಹೇಳಿರುವ ಮಾರ್ಗದಲ್ಲಿ ನಡೆದು ನೀವೆಲ್ಲ ಗೊಪ್ಪ ಎಲ್ಲ ಒಳ್ಳೆ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ. ನನಗೆ ಇವತ್ತು ಈ ದಿನ ಈ ಹುಟ್ಟುಹಬ್ಬದ ವಿಚಾರದಲ್ಲಿ ಮೆಡಿಕಲ್ ಕ್ಯಾಂಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಭಾಗವಹಿಸಿ 2 ಮಾಟ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿರುವ ಅಶ್ವಥ್ ಅವರಿಗೆ ಮತ್ತು ಆರ್ಗನೈಸರ್ಸ್ಗೆ ಧನ್ಯವಾದ.